ಬಾಣಂತಿಯರ ಸಾವು 21ನೇ ಶತಮಾನದಲ್ಲಿ ಇಷ್ಟೊಂದು ಮೆಡಿಕಲ್ ಸೈನ್ಸ್ ಮುಂದುವರೆದಂತಹ ಕಾಲದಲ್ಲಿ ಆಗ್ತಾ ಇರೋದು ಒಂದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಸರ್ಕಾರ ಅದನ್ನ ಎಲ್ಲಿವರೆಗೆ ಹೋರಾಟ ಅಮರಣ ಅಂತ ಉಪವಾಸ ಶುರುವಾಗಲಿಲ್ಲ ಅಲ್ಲಿವರೆಗೆ ಗಂಭೀರವಾಗಿ ಪರಿಗಣಿಸ್ತಾ ಇರುವಂಥದ್ದು ಅದಕ್ಕಿಂತ ಹೆಚ್ಚು ನಾಚಿಕೆಗೇಡಿನ ಸಂಗತಿ. ಮುಖ್ಯಮಂತ್ರಿಗಳು ಹೇಳಿದ ನಂತರ 3 ದಿವಸದ ನಂತರ ಆರೋಗ್ಯ ಸಚಿವರು ಹೋಗ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಡಲ್ಲ, ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಹೋಗಲ್ಲ. ಈ ರೀತಿಯಾಗಿ ಅತ್ಯಂತ ಬೇಜವಾಬ್ದಾರಿತವಾಗಿ ವರ್ತಿಸಿ ಅಲ್ಲಿಂದ ಕ್ಲಿಯರೆನ್ಸ್ ಸಿಕ್ತು, ನಾವು ಇದು ಮಾಡಿದ್ವಿ ಅದು ಮಾಡಿದ್ವಿ ಅಂತ ಹೇಳುವಂತ ಒಂದು ಪ್ರವೃತ್ತಿ ಏನದಲ್ಲ, ಇದು ಸರ್ಕಾರಕ್ಕೆ ಶೋಭೆ ತರುವುದಲ್ಲ. ಪರಿಚಯದ ಆರ್ಡರ್ ಯಾರು ಹಾಕ್ತಾರೆ? ಇದ್ರೊಳಗ ನನಗೆ ಇರುವ ಮಾಹಿತಿ ಏನು ಅಂತಂದ್ರ ಸ್ಥಳೀಯವಾಗಿ ಏನೋ ಆಸ್ಪತ್ರೆಗಳಲ್ಲಿ ಔಷಧಿಗಳು ಲಭ್ಯ ಇಲ್ಲ. ಇವನ್ ಕಿಮ್ಸ್ಗೆ ಹೋಗಿ ವಿಚಾರ ಮಾಡಿದ್ರು. ಹಿಂಗಾಗಿ ಯಾವ ಕಂಪನಿಯವ್ರು ಸಪ್ಲೈ ಮಾಡ್ತಾರೆ ಅದನ್ನ ತಗೊಳ್ತಾ ಇದ್ದಾರೆ. ಪ್ರಾಪರ್ ಆಗಿ ಚೆಕಿಂಗ್ ಇರಲಾರ ಸರ್ಕಾರ ದಿವಾಳಿ. ಸರ್ಕಾರದ ಕಡೆ ದುಡ್ಡಿಲ್ಲ, ಸರ್ಕಾರದ ಬೊಕ್ಕಸ ಖಾಲಿ ಆಗ್ಯದ. ಇದ್ರ ಪರಿಣಾಮ ಯಾರ್ಯಾರ್ದ ಮೇಲೆ ಆರೋಪ ಮಾಡಬೇಡ, ಇದನ್ನು ಸರಿಪಡಿಸಿ. ನಾನು ಇದನ್ನ ಹೆಚ್ಚು ರಾಜಕೀಯಕರಣಗೊಳಿಸ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಅನಗತ್ಯವಾಗಿ ನೀವು ಹೇಳಿಕೆಗಳನ್ನು ಕೊಟ್ಟು ಪಾರಾಗಬಹುದು ಅನ್ನುವಂಥದ್ದು ನಾನು ವಿಶೇಷವಾಗಿ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಅಲ್ಲಿನ ಉಸ್ತುವಾರಿ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಏನೇನೋ ಹೇಳಿಕೆ ಕೊಡ್ಲಿಕ್ಕೆ ಹೋಗ್ಬೇಕು. ಎಲ್ಲಿ ತಪ್ಪಾಗಿದೆ ಸರಿಯಾಗಿ ಹುಡುಕ್ರಿ. ಟ್ರೈ ಟು ಬಿ ಸೆನ್ಸಿಟಿವ್. ತಕ್ಷಣ ಹೋಗ್ಬೇಕಾಗಿತ್ತು. ವಿರೋಧ ಪಕ್ಷದ ನಾಯಕರು ಹೋಗಿ ಬಂದ ನಂತರ ನೀವು ಹೋಗಿರ 2 ದಿವಸ ಬಿಟ್ಟು 3 ದಿವಸ. ಇದು ನಿಮ್ಮ ಸ್ಥಿತಿ ಇದೆ. ಹಾಗಾಗಿ ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ಇವರ ಬೇಜವಾಬ್ದಾರಿತೆಯನ್ನು ನಾನು ಖಂಡಿಸ್ತೇನೆ.